ಬೆಂಗಳೂರಿನಲ್ಲಿ ಮತ್ತೊಂದು ಬಾಂಬ್ ಬೆದರಿಕೆ ಪ್ರಕರಣ ಬೆಳಕಿಗೆ ಬಂದಿದೆ. ಆಟೋದಲ್ಲಿ ಬಾಂಬ್ ಇದೆ ಅಂತೇಳಿ ನೇರ ಠಾಣೆಗೆ ಬಂದಿದ್ದಾನೆ ಚಾಲಕ. ಜಯನಗರ ಪೊಲೀಸ್ ಠಾಣೆಗೆ ಆಟೋ ತಂದಿದ್ದಾನೆ ಚಾಲಕ. ಠಾಣೆಯ ಆವರಣದಿಂದ ಹೊರತಂದು ಪರಿಶೀಲನೆಯನ್ನು ಮಾಡಲಾಯಿತು. ಆಟೋದ ಹಿಂದಿನ ಸೀಟ್ನಲ್ಲಿ 2 ಚೀಲಗಳು ಪತ್ತೆಯಾಗಿವೆ. ಬಾಂಬ್ ಸ್ಕ್ವಾಡ್ಗೆ ಜಯನಗರ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರು ಚೀಲ ಇಟ್ಟು ಹೋಗಿದ್ದಾರೆ ಅನ್ನೋದೇ ಅನುಮಾನ. ಸ್ಥಳದಲ್ಲಿ ಕೆಲಕಾಲ ಪೊಲೀಸರು ಆಟೋ ಚಾಲಕನಿಗೆ ಆತಂಕ ಎದುರಾಯಿತು. ಠಾಣೆಯಿಂದ ಎಂಇಎಸ್ ಗ್ರೌಂಡಿಗೆ ಆಟೋವನ್ನು ತೆಗೆದುಕೊಂಡು ಹೋದರು ಪೊಲೀಸರು. ಯಾರೂ ಇಲ್ಲದ ನಿರ್ಜನ ಪ್ರದೇಶದ ಗ್ರೌಂಡ್ಗೆ ಆಟೋವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಆಟೋ ಬಳಿ ಯಾರು ಬರದಂತೆ ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಾಂಬ್ ಸ್ಕ್ವಾಡ್ ಸಿಬ್ಬಂದಿ ಬರುವುದನ್ನೇ ಕಾಯ್ತಾ ಇದ್ದಾರೆ. ಆಟೋ ಚಾಲಕ ಇದ್ದಾನೆ. ಆಟೋ ಚಾಲಕ ಹೇಳ್ತಾ ಇದ್ದಾನೆ, ನನ್ನ ಆಟೋದಲ್ಲಿ ಬಾಂಬ್ ಇದೆ ಅಂತ. ಹಾಗಾದರೆ ಬಾಂಬ್ ಇಟ್ಟವ್ರು ಯಾರು? ಗೊಂದಲದಲ್ಲಿದ್ದಾರೆ. ಪೊಲೀಸರಿಗೂ ಕೂಡ ಕನ್ಫ್ಯೂಷನ್, ಇಲ್ಲಿ ಆಟೋ ಚಾಲಕನಿಗೂ ಕೂಡ ಕನ್ಫ್ಯೂಷನ್. ಒಟ್ಟಿನಲ್ಲಿ ಗೊಂದಲದಲ್ಲಿದ್ದಾರೆ. ಬಾಂಬ್ ಇದೆಯೋ ಇಲ್ವೋ ಅಂತೇಳಿ ಪರಿಶೀಲನೆ ನಡೆಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಹಾಗಾದರೆ ಆಟೋದಲ್ಲಿ ಬಾಂಬ್ ಇಟ್ಟವ್ರು ಯಾರು ಎನ್ನುವಂಥ ಪ್ರಶ್ನೆ ಇದೆ. ಬೆಂಗಳೂರಿನಲ್ಲಿ ಮತ್ತೊಂದು ಬಾಂಬ್ ಬೆದರಿಕೆ ಪ್ರಕರಣ ಬೆಳಕಿಗೆ ಬಂದಿರೋದು. ಆಟೋದಲ್ಲಿ ಬಾಂಬ್ ಇದೆ ಅಂತೇಳಿ ನೇರವಾಗಿ ಠಾಣೆಗೆ ಚಾಲಕ ಆಟೋವನ್ನು ತಂದಿದ್ದಾನೆ. ಜಯನಗರ ಪೊಲೀಸ್ ಠಾಣೆಗೆ ಆಟೋ ತಂದು ಚಾಲಕ ಈ ರೀತಿಯಾಗಿ ಹೇಳಿದ್ದಾನೆ ಪೊಲೀಸರ ಮುಂದೆ. ಠಾಣೆಯ ಆವರಣದಿಂದ ಹೊರತಂದು ಪರಿಶೀಲನೆಯನ್ನು ಕೂಡ ಮಾಡಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.